ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಹೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮ್ಯಾಂಗೋ ಫುಡಿಂಗ್. ಈ ಮ್ಯಾಂಗೋ ಫುಡಿಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವೀಡಿಯೋದಾಗ ನೀವು ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಬರೀ ಮತ್ತೆ ಮ್ಯಾಂಗೋ ಫುಡಿಂಗ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ. ಇಲ್ಲಿ ನಾನು ದೊಡ್ಡ ಜಾರ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದರೊಳಗೆ 2 ಮಾವಿನ ಹಣ್ಣು ರೀ. ಪಲ್ಪ್ ಇಷ್ಟ ಹಾಕೋಣ, ಸಿಪ್ಪಿ ಹಾಕಬಾರ್ದ್ರಿ. ಚಲೋ ಹಣ್ಣಾಗಿದ್ದು ತೊಗೋರಿ ಮಾವಿನ ಹಣ್ಣು, ಆವಾಗ ಚಲೋ ಆಗ್ತೈತ್ರಿ ಮ್ಯಾಂಗೋ ಫುಡಿಂಗ್. ನೋಡಿರಿ, ಎಲ್ಲ ಪೂರ್ತಿ ಹಾಕ್ಕೊಂಡ್ರಿ, ಸ್ವಲ್ಪ ವೇಸ್ಟ್ ಮಾಡ್ಲಾರ್ದಂಗೆ. ನಾನಿಲ್ಲಿ ಮ್ಯಾಂಗೋ ಫುಡಿಂಗ್ ಮಾಡೋಕೆ ಆಪೂಸ್ ಹಣ್ಣಂತೂ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಗೆ ಯಾವ ಹಣ್ಣು ಸಿಗ್ತೈತಲ್ಲ ಅದು ನೀವು ಯೂಸ್ ಮಾಡ್ಬೋದು. ಇವಾಗ ಇದರೊಳಗೆ 3 ಚಮಚಷ್ಟು ಸಕ್ಕರೆ ಹಾಕೋಣ. 1 ಬಟ್ಲಷ್ಟು ಹಸಿ ಹಾಲು ಹಾಕೊಂಡ್ರಿ. ಫ್ರೆಂಡ್ಸ್, ಇದಂತೂ ಬಿಸಿ ಹಾಲಲ್ರಿ, ಹಸಿ ಹಾಲು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ್ರಿ ಮಿಕ್ಸಿನಾಗ. ಮಾವಿನ ಹಣ್ಣಂತೂ ಮಿಕ್ಸಿನಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದಾಯ್ತು ರೀ. ಇವಾಗ ಮ್ಯಾಂಗೋ ಫುಡಿಂಗ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಕಡಾಯಿ ಇಡೋಣ. ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಯಾಗೆ ಯಾವ ಕಡಾಯಿ ಐತಲ್ಲ ಅದು ಯೂಸ್ ಮಾಡ್ಬೋದು. ಇವಾಗ ಇದು ಮಾವಿನ ಹಣ್ಣು ಪಲ್ಪ್ ಏನು ಮಾಡ್ಕೊಂಬಂದಿದ್ವಲ್ಲ, ಮಿಕ್ಸಿನಾಗ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಂಬಂದಿದ್ವಲ್ಲ, ಅದು ಇವಾಗ ಹಾಕೋಣ. ಒಂದು ಚಮಚೆ ತೊಗೊಂಡು ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಕಟ್ಗೆ ಚಮಚೆ ಯೂಸ್ ಮಾಡ್ಲಿಕ್ಕತ್ತೀನಿ. ಲೋ ಫ್ಲೇಮ್ನಾಗ ಇಟ್ಟು ಈ ಪ್ರೊಸೆಸ್ ಮಾಡಿರಿ, ಇಲ್ಲಕಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಹೈ ಫ್ಲೇಮ್ ಅಂತೂ ಇಡೋಕೆ ಹೋಗಬೇಡ್ರಿ, ಇಟ್ಟರೆಲ್ಲ ಸುಟ್ಟು ಹೋಗ್ತೈತ್ರಿ ಮ್ಯಾಂಗೋ ಫುಡಿಂಗೆಲ್ಲ. ಅದಕ್ಕೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬಟ್ಲ ತೊಗೊಳ್ಳೋಣ. ಇವಾಗ ಇದ್ರೊಳಗೆ 1.5 ಚಮಚ ಅಷ್ಟು ಕಾರ್ನ್ಫ್ಲವರ್ ಹಾಕೊಂಡ್ರಿ. ಇದು ತಿಕ್ನೆಸ್ಗೆ ಹಾಕ್ತಾರೆ ರೀ. ಇವಾಗ 1 ಬಟ್ಲಷ್ಟು ಹಸಿ ಹಾಲು ಹಾಕೊಂಡ್ರಿ. ಬಿಸಿ ಹಾಲಲ್ಲ, ಹಸಿ ಹಾಲು ಹಾಕೋಣ. ಹಾಲು ಹಾಕಿ ಒಂದ್ಸರಿ ಗಂಟು ಇರ್ಲಾರ್ದಾಗ ಮಿಕ್ಸ್ ಮಾಡೋಣ್ರಿ ಕಾರ್ನ್ಫ್ಲವರ್ ಎಲ್ಲ. ಇವಾಗ ಇದನ್ನು ನೋಡಿರಿ, ಕಡಾಯಿನಾಗ ಏನು ಇಟ್ಕೊಂಡಿದ್ದಲ್ಲ ನಾವು ಮ್ಯಾಂಗೋ ಫುಡಿಂಗ್ ಮಾಡೋಕ್ಕೆ, ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮ್ಯಾಗ ಕಾರ್ನ್ಫ್ಲವರ್ದು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹಾಲು ಹಾಕಿ ನಾವು ಗಂಟು ಇರ್ಲಾರ್ದಂಗೆ ಮೊದಲು ಮಿಕ್ಸ್ ಮಾಡ್ಕೋಬೇಕ್ರಿ. ಆಮ್ಯಾಗ ಹಾಕೋಣ. ನೋಡಿರಿ, ಹಾಕಿದ ತಕ್ಷಣ ಭಾಳ ಹೊತ್ತು ಬಿಡಬಾರ್ದ್ರಿ, ಕಡಾಯಿನಾಗ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಈ ಪ್ರೊಸೆಸ್ ಎಲ್ಲ ಮಾಡಿರಿ. ಹೈ ಫ್ಲೇಮ್ ಅಂತೂ ಇಡಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಮ್ಯಾಂಗೋ ಫುಡಿಂಗ್ ಎಲ್ಲ ಸುಟ್ಟೋಗ್ತೈತಿ. ಸ್ವಲ್ಪ ಗಟ್ಟಿ ಆಗುತ್ತಾನೆ ಹಿಂಗೆ ಮಿಕ್ಸ್ ಮಾಡ್ಕೊತ ಇರಬೇಕು. ಮೀಡಿಯಮ್ ಲೋ 2 ಮಾಡ್ಕೊತ ಇದನ್ನು ಫುಡಿಂಗ್ ಮಾಡ್ಕೋಬೇಕ್ರಿ. ನೋಡಿರಿ, ಇದಂತೂ ಗಟ್ಟಿ ಆಗೈತ್ರಿ. ಇವಾಗ ಇದ್ರೊಳಗೆ 1 ಚಮಚಷ್ಟು ಲಿಂಬೆಹಣ್ಣು ರಸ ಹಾಕೋಣ. ಯಾಕಂದ್ರೆ ಗಟ್ಟಿ ಆಗ್ಲಾರ್ದಂಗೆ ರೀ, ಜೆಲ್ಲಿ ಥರ ಇರೋಕ್ಕಿದು ಹಾಕ್ತಾರೆ. ಜಾಸ್ತಿ ಅಂತೂ ಹಾಕ್ಲಿಕ್ಕೆ ಹೋಗಬೇಡ್ರಿ ನೀವು, ಯಾಕಂದ್ರೆ ಇದು ಹುಳಿ ಆಗಿಬಿಡ್ತೈತಿ. ಹಣ್ಣಂತೂ ಸ್ವೀಟ್ ಇರಬೇಕಲ್ಲ, ಅದಕ್ಕೆ ಜಸ್ಟ್ ಇದು ತಿಕ್ನೆಸ್ಗೆ ಅಂದರೆ ಜೆಲ್ಲಿ ಥರ ಇರೋಕ್ಕೆ 1 ಚಮಚಷ್ಟು ನೀವು ಲಿಂಬೆಹಣ್ಣು ರಸ ಇಷ್ಟ ಹಾಕಿರಿ. ಫ್ರೆಂಡ್ಸ್, ಇದಂತೂ ರೆಡಿ ಆಗೈತಿ ರೀ. ಇವಾಗ ಗ್ಯಾಸ್ ಅಂತೂ ಬಂದ್ ಮಾಡೋಣ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋಕೆ ಬಿಡೋಣ್ರಿ. ಒಂದು ರೂಮ್ ಟೆಂಪ್ರೇಚರ್ ಬರೋ ತನಕ ಇದನ್ನು ಹಂಗೆ ಬಿಡೋಣ. ಆಮ್ಯಾಗ ನಿಮಗೆ ಇಷ್ಟ ಆಗಿದ್ದು ಬಟ್ಲ ಇರಲಿ ಏನೇ ಇರಲಿ ಅದ್ರೊಳಗೆ ಹಾಕಿ ನೀವು ಆಮ್ಯಾಗ ಫ್ರಿಜ್ಜಿನಾಗ ಇಟ್ಕೊಂಡು ನೀವು ಸರ್ವ್ ಮಾಡ್ಕೋಬೋದ್ರಿ. ಫ್ರೆಂಡ್ಸ್, 2 ಮಾವಿನ ಹಣ್ಣೊಳಗೆ ಇಷ್ಟಂತೂ ಆಗೈತ್ರಿ. ಒಂದು ದೊಡ್ಡ ಬಟ್ಲದಾಗ ಆಗಿ ಫುಡಿಂಗ್, ಇನ್ನೊಂದು ಸಣ್ಣ ಬಟ್ಲದಾಗಂತೂ ಫುಡಿಂಗ್ ಅಂತೂ ರೆಡಿ ಐತ್ರಿ. ಇವಾಗ ಇದನ್ನು ರೂಮ್ ಟೆಂಪ್ರೇಚರ್ನಾಗ ಇಡೋಣ್ರಿ, ಮುಚ್ಚಳ ಮುಚ್ಚಿ. ಆಮ್ಯಾಗ ತಣ್ಣಗಾಗಕ್ಕೆ ಫ್ರಿಜ್ಜಿನಾಗಿಟ್ಟು ಚಿಲ್ಲನ್ನು ನಾವು ತಿನ್ಬೋದ್ರಿ ಮ್ಯಾಂಗೋ ಫುಡಿಂಗ್. ಬರೀ ಮತ್ತೆ ಇದನ್ನಂತೂ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ರೆಡಿ ಐತ್ರಿ ಮ್ಯಾಂಗೋ ಫುಡಿಂಗ್. ಈ ಮ್ಯಾಂಗೋ ಫುಡಿಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಮ್ಯಾಂಗೋ ಫುಡಿಂಗ್ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.